ರಾಜಿ ಅಕ್ಕ, ಯಾಕೆ ಎಷ್ಟು ಅರ್ಜೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ? ಮೇಡಮ್ ಇವತ್ತು ಎಲೆಕ್ಷನ್ ಅಲ್ವಾ ಮೇಡಮ್, ಬೇಗ ಕೆಲಸ ಮುಗಿಸಿದ್ರೆ ರೆಡಿ ಆಗ್ಬೋದು, ಇಲ್ಲಾಂದ್ರೆ ಸೌಂದರ್ಯ ಮೇಡಮ್ ಬೈತಾರೆ. ಅದಕ್ಕೆ ಬೇಗ ಕೆಲಸ ಮುಗಿಸಿ ರೆಡಿ ಆಗೋಣ ಅಂತ. ಸರಿ, ನಾನು ಸಹಾಯ ಮಾಡ್ತೀನಿ. ಮೇಡಮ್ ನೀವೀಗ ದೀಪ ಅಲ್ಲ ದಿಶಾ ಅನ್ನೋದನ್ನ ಮರ್ತು ಬಿಟ್ರಾ? ನಾನು ದೀಪ ಆಗಿದ್ದಿದ್ರೆ ಒಳ್ಳೇದು ಅಂತ ಅನಿಸ್ತಿದೆ. ಯಾಕೆ ಮೇಡಮ್? ಯಾಕೆ ದೀಪ, ಮತ್ತೆ ನೀನು ಹಳೆ ವರ್ಷ ಶುರು ಮಾಡ್ದ? ಇನ್ನೇನಕ್ಕ, ದಿಶಾ ಆಗಿ ಹಸ್ಬೆಂಡ್ ಜೊತೆ ಮಾತಾಡೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಆದರೆ ದೀಪ ಆಗಿದ್ದಿದ್ರೆ ಅವ್ರ ಜೊತೆ ಎಷ್ಟು ಅನ್ಯೋನ್ಯವಾಗಿರ್ಬೋದಾಗಿತ್ತು. ಆದರೆ ನೀನು ದೀಪ ಆಗೋದಿಕ್ಕೆ ಆಗಲ್ವಲ್ಲ. ಗೊತ್ತು ಅಕ್ಕ, ಆದರೆ ಸ್ವಲ್ಪದ್ಗಾದರೂ ದೀಪ ಆಗಿ ನನ್ನ ಹಸ್ಬೆಂಡ್ ಮಡ್ಲಲ್ಲಿ ಮಲಗಿ ನನ್ನ ಕಷ್ಟ ಸುಖ ಮಾತಾಡ್ಬೇಕು ಅಂತ ಅನಿಸ್ತಿದೆ. ಅದು ಸಾಧ್ಯನಾ? ಓ ಯಾಕೆ ಸಾಧ್ಯ ಇಲ್ಲ ಅಕ್ಕ? ಅವತ್ತು ಒಂದ್ಸಲಿ ನಾನು ಅವ್ರ ಕನ್ಸಲ್ಲಿ ಬರೋ ಥರ ಬಂದು ದಿಶಾನೇ ಮದುವೆ ಆಗು ಅಂತ ಹೇಳಿಲ್ವಾ? ಹಾಗಿದ್ರೆ ಇವತ್ತು ಚಿರು ಕನ್ಸಲ್ಲಿ ಮತ್ತೆ ಬರಬೇಕಾ? ಕನ್ಸೋ ನನ್ಸೋ, ಒಟ್ಟಿನಲ್ಲಿ ಅವ್ರ ಜೊತೆ ದೀಪ ಆಗಿ ನಾನು ಇರಬೇಕು ಅಂತ ಅನಿಸ್ತಿದೆ. ಸರಿ ಆಯಿತು, ಮೊದಲು ಇವತ್ತು ಎಲೆಕ್ಷನ್ ಮುಗೀಲಿ, ಆಮೇಲೆ ಅದಕ್ಕೆ ಏನಾದರೂ ಒಂದು ಮಾಡೋಣ. ಫಸ್ಟ್ ಹೋಗಿ ರೆಡಿ ಆಗು. ಇಲ್ಲ, ನಾನು ರೆಡಿ ಆಗಲ್ಲ. ಯಾಕೆ? ನಾನು ಎಲೆಕ್ಷನ್ಗೆ ಬರ್ತಿಲ್ಲ. ಬರಲ್ಲ ಅಂದರೆ ಏನು? ಅಲ್ಲ, ನೀನೇ ಜಾಜಿನ ಎಲೆಕ್ಷನಿಗೆ ನಿಲ್ಲಿಸಿ ಇವಾಗ ನೀನೇ ಬರಲ್ಲ ಅಂತಿದೆಯಲ್ಲ. ಬೇಜಾರು ಮಾಡ್ಕೋಬೇಡಿ ಅಕ್ಕ, ಆದರೆ ನನ್ನ ಆಸೆ ಈಡೇರೋವರೆಗೂ ನಾನು ಬರಲ್ಲ. ಅದಾದ್ರೇ ನನ್ನ ಮನಸ್ಸಲ್ಲಿರೋ ಬೇಜಾರು ನೋವು ಎಲ್ಲ ಮಾಯ ಆಗೋದು, ನಾನು ಮೊದಲಿನ ಥರ ಆಗೋದು. ಆಮೇಲೆ ನಾನು ನಿಮ್ಮ ಜೊತೆ ಎಲೆಕ್ಷನ್ಗೆ ಬಂದೇ ಬರ್ತೀನಿ. ಅಲ್ಲ, ಚಿರು ನಿನ್ನ ದೀಪ ಅನ್ಕೊಂಡು ಮಾತಾಡಿಸ್ಬೇಕಾ? ಪ್ರೀತಿಯಿಂದ. ಸರಿ, ಏನೋ ಒಂದು ಮಾಡ್ತೀನಿ. ಒಂದೋ ಎರಡೋ ಬೇಗ ಮಾಡಿ ಅಕ್ಕ. ಒಟ್ನಲ್ಲಿ ನನ್ನ ಹಸ್ಬೆಂಡ್ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿಸ್ಬೇಕು. ಆಯಿತು, ಸ್ವಲ್ಪ ಸುಮ್ಮನೆ ಇರು. ತಲೆಗೆ ಏನಾದರೂ ಒಂದು ಐಡಿಯಾ ಒಳ್ಳೆಯೋದಕ್ಕೆ ಬಿಡು. ಚಿರು ನಿನ್ನ ಮಾತಾಡ್ಸೋ ಥರ ಮಾಡಬೇಕು. ಏನು ಮಾಡೋದು ಅಕ್ಕ? ದೀಪ ಆಗಿ ಮಾತಾಡಿಸ್ಬೇಕು. ಗೊತ್ತು, ಸುಮ್ಮನಿರು. ಆದರೆ ಒಂದು, ನೀನು ಅವನ ಮುಂದೆ ಕಾಣಿಸ್ಕೋಬಾರ್ದು. ಅದೇನಾಗುತ್ತೆ ಅಕ್ಕ? ನನ್ನನ್ನೇ ದೀಪ ಅನ್ಕೊಂಡು ಮಾತಾಡ್ಸ್ಲಿ. ಬೇಕಿದ್ರೆ ನಾನು ಈ ಬಣ್ಣನೆಲ್ಲ ತೊಳ್ಕೊಂಡು ಬಂದ್ಬಿಡ್ತೀನಿ. ನೋಡು, ನೀನೇನಾದರೂ ಆ ಥರ ಮಾಡಿದ್ರೆ ನಾನು ಅನ್ಕೊಂಡಿರೋ ಪ್ಲ್ಯಾನು ಟುಸ್ಪಟಾಕಿ ಆಗೋಗುತ್ತೆ. ಹೌದಾ? ಏನು ಪ್ಲಾನ್ ಅದು ಹೇಳಿ? ಸರಿ, ಕೇಳಿಸ್ಕೊ, ಹತ್ರ ಬನ್ನಿ. ಪ್ಲಾನ್ ಸೂಪರ್ ಆಗಿದೆ, ಶುರು ಮಾಡಿ. ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ. ರೆಕಾರ್ಡ್ ಮಾಡಿ. ಸರಿ ಇರು. ಹಸ್ಬೆಂಡು. ಅಯ್ಯೋ, ಅದೆಷ್ಟು ಸಲ ಹಸ್ಬೆಂಡು ಅಂತ್ಯ. ಅದು ಬಿಟ್ಟು ಬೇರೆ ಏನಾದರೂ ಹೇಳು. ಅದು ಅಕ್ಕ, ತುಂಬ ದಿವಸ ಆಯ್ತಲ್ವ ಅವ್ರನ್ನ ಹಸ್ಬೆಂಡು ಅಂತ ಕರೆದು, ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಬೇಡ, ಅದು ಬಿಟ್ಟು ಬೇರೆ ಏನಾದರೂ ಹೇಳು. ಹಸ್ಬೆಂಡು ಎದ್ದೇಳಿ, ಟೈಮ್ ಆಯ್ತು. ಇನ್ನೊಂದೇನಾದರೂ ಹೇಳು. ಬಿಸಿ ಕಾಫಿ ಇರ್ತೀನಿ, ಹೇಳಿ ಹಸ್ಬೆಂಡು. ಸಾಕು. ಇಷ್ಟೇನಾ ಅಕ್ಕ? ಇನ್ನೊಂದು ಸ್ವಲ್ಪ ಮಾತಾಡ್ತೀನಕ್ಕ. ನಿಮ್ಮ ದಿನ ಪೂರ್ತಿ ಮಾತಾಡ್ತೀಯಾ? ಸಾಕು, ಬಾ ಆಚೆ. ನೀವಿಬ್ರು ಇಲ್ಲೇ ಇರಿ, ನಾನು ಒಳಗಡೆ ಹೋಗ್ತೀನಿ. ಇಲ್ಲ ಅಕ್ಕ, ನಾನು ಬರ್ತೀನಿ. ಅಲ್ಲಿ ಬಂದು ಏನು ಮಾಡ್ತೀಯಾ? ನೀನು ಮಾತಾಡಬೇಕಾಗಿರೋದೆಲ್ಲ ಫೋನಲ್ಲಿ ರೆಕಾರ್ಡ್ ಆಗಿದೆಯಲ್ಲ. ಅಲ್ಲ ಅಕ್ಕ, ಹಸ್ಬೆಂಡ್ ಅಷ್ಟೇ ಮಾತಾಡ್ತಾರ? ಇನ್ನೇನಾದರೂ ಕೇಳಿದ್ರೆ? ಇಲ್ಲೇ ನಿಂತ್ಕೊಂಡು ರಿಪ್ಲೈ ಮಾಡು. ಹಂಗಂತೀರಾ? ಹೌದು. ಜಾಜಿ, ಇವಳನ್ನ ಇಲ್ಲೇ ಇಟ್ಕೊಂಡಿರ್ಕೊಂಡು. ಸರಿ ಮೇಡಮ್. ದಿಶಾ, ಏನು ಮಾಡ್ತಿದ್ಯಾ? ಅಕ್ಕ, ನಿನ್ನ ಹಸ್ಬೆಂಡ್ ನಿದ್ದೆ ಮಾಡ್ತಿರೋದು ನೋಡಬಾರ್ದಾ? ನಡಿ, ಎಷ್ಟು ಮುದ್ದ ಕಾಣಿಸ್ತಿದ್ದಾರೆ ಅಂತ. ಅಕ್ಕ, ಅವ್ರನ್ನ ಎಪ್ಸೋದು ಬೇಡ, ಪಾಪ ಎಷ್ಟು ಚೆನ್ನಾಗಿ ಮಲಗಿ. ಹೌದಾ? ಹಾಗಿದ್ರೆ ನೀನು ಆಸೆ ಈಡೇರಲ್ಲ. ನಡಿ, ಕ್ಲಬ್ಬಿಗೆ ಹೋಗೋಣ. ಬೇಡ ಹೋಗಿ ಅವ್ರ ಮಾತು ಕೇಳಿನಾದರೂ ಕಿವಿ ನಿಂತು ಮಾಡ್ಕೊತೆ.
ಆಮೇಲೆ ಕಣ್ಣು ತಂಪು ಮಾಡ್ಕೋತೀನಿ. ಇಂಪು ತಂಪು ಅಷ್ಟೇನಾ? ಕಂಪು ಅದ್ಯಾವುದಕ್ಕೆ? ಮೂವಿ ಇಡೀ ಮೈಗೇನು ಬೇಡವಾ? ನೀನು ಹಿಂಗೆ ಪ್ರಶ್ನೆ ಕೇಳ್ತಿದ್ರೆ ನಂಗೆ ಜ್ವರ ಬಂದ್ಬಿಡತ್ತೆ. ನೀನು ಸುಮ್ಮನೆ ನಿಂತ್ಕೋ, ಚಾಚಿ ಇವಳನ್ನ ಇಟ್ಕೋ. ಸರಿ ಮೇಡಮ್. ಹಸ್ಬೆಂಡು ಹಸ್ಬೆಂಡು ಹೇಳಿ ದೀಪ ಅವರ ಹಸ್ಬೆಂಡು ಎದ್ದೇಳಿ, ಟೈಮ್ ಆಯ್ತು. ಇಷ್ಟು ಬೇಗ ಎದ್ದೇನು ಮಾಡಲಿ, ನೀವು ಬಂದು ಮಾಡ್ಕೊಡಿ. ಬಿಸಿ ಬಿಸಿ ಕಾಫಿ ಇಡ್ತೀನಿ, ಹೇಳಿ ಹಸ್ಬೆಂಡು. ಯಾಕೆ ಅರ್ಜೆಂಟ್ ಮಾಡ್ತೀರಾ? ಆಮೇಲೆ ಇಬ್ಬರು ಒಟ್ಟಿಗೆ ಕುಡಿದ್ರಾಯ್ತು. ದೀಪ ಅವರೇ, ಇನ್ನೇನಾದರೂ ಮಾತಾಡಿ. ನಿಮ್ಮ ವಾಯ್ಸ್ ಕೇಳ್ತಿದ್ರೆ ಕಿವಿಗೆ ಇಂಪಾಗುತ್ತೆ. ಜಜಿಕ ಅರ್ಜುನ ಅಕ್ಕನೇ ಕರೀತಾರೆ, ಬಿಡಿ. ಏನ್ ಮಾತಾಡ್ಬೇಕು ಹಸ್ಬೆಂಡು? ಏನಾದರೂ ಮಾತಾಡಿ, ಮನ್ಸಿಗೆ ತಂಪು ಅನ್ಸುತ್ತೆ. ಇಂಪಾಯ್ತು, ತಂಪಾಯ್ತು, ಆಮೇಲೆ ಕಂಪು ಅದ್ಯಾದಕ್ಕೆ ಹಸ್ಬೆಂಡು? ಮೂಗುಗೆ ಒಂದೇ ತರ. ಹಸ್ಬೆಂಡು, ಈ ಇಡೀ ಮೈಗಾಗೋ ತರ ಯಾವುದು ಇಲ್ವಾ? ನೀನಾ? ಹಾ, ನಾನೇ ಆಗ್ಲಿಂದ ನಿಂಗೆ ಎದ್ದೇಳಿಸ್ತಾ ಇದ್ದೀನಿ. ನೀನ್ ನೋಡಿದ್ರೆ ಇಂಪು ತಂಪು ಕಂಪು ಅಂತ ಏನೇನೋ ಮಾತಾಡ್ತಿದ್ಯಾ. ಹೌದಾ? ಅಂದ್ರೆ ದೀಪ ಅವ್ರ ಜೊತೆ ಮಾತಾಡಿದ ಕನ್ಸ? ಇದ್ಯಾವಾಗ ಇಲ್ಲಿ ಬಂತು? ದೀಪನೇ ಕನ್ಸಲ್ ಬಂದು ಇಟ್ಟಿರ್ಬೋದಪ್ಪ. ಅಚ್ಚ, ಏನು ಮಾತಾಡ್ತಿದ್ಯಾ? ಕನ್ಸಲ್ಲಿ ದೀಪ ಅವರೇ ಬಂದು ಅವ್ರ ಕಟೌಟ್ನ ಇಲ್ಲಿ ಹಂಗಿಡ್ತಾರೆ. ಅದನ್ನೇ ನಾನು ಹೇಳ್ತಿರೋದು. ಕಟೌಟ್ನ ದೀಪ ಇಟ್ಟಿರಲ್ಲ, ನೀನೇ ಇಟ್ಕೊಂಡಿರ್ತೀಯ. ಹೌದಾ? ಇರ್ಬೋದಾ? ಸರಿ, ಮೊದಲು ಎದ್ದು ಸ್ನಾನಕ್ಕೆ ಹೋಗು. ಇಷ್ಟು ಬೇಗ? ಮತ್ತೆ ಇನ್ಯಾವಾಗ ಹೋಗ್ತೀಯಾ? ಇವತ್ತು ಅತ್ಗೆ ವರ್ಸಸ್ ಜಾರ್ಜಿ ಎಲೆಕ್ಷನ್ ಇದೆ, ಯಾಕೆ ನೆನಪಿಲ್ವಾ? ಓ ಹೌದಲ್ವಾ? ಆದರೆ ಎಲೆಕ್ಷನ್ ಇರೋದು ಅದಕ್ಕೆ ವರ್ಸಸ್ ಜಾರ್ಜಿ ಅಲ್ಲ, ಮತ್ತೆ ಅದಕ್ಕೆ ವರ್ಸಸ್ ದೇಶ.